ಅಂತ. ಅವಾಗ ಹೇಳಲಿಲ್ಲ. ಹೇಳ ಪ್ರತಿಪಕ್ಷ ನಾಯಕರೇ, ಪ್ರತಿಪಕ್ಷ ಅವರೇ, ಈಗ ಈ ಸಮಾಜ ಕಲ್ಯಾಣ ಹೇಳಿದ್ರು, ಈಗ ಈ ಬಿಲ್ ಬಗ್ಗೆ ನಿಮ್ಗೆ ಆಸಕ್ತಿ ಇದೆಯಾ? ಅಧ್ಯಕ್ಷರೇ ಸಲಹೆ ಕೊಡಿ. ಈಗ ಅಧ್ಯಕ್ಷರೇ ಒಂದೇ ನಿಮಿಷ. ಅವರು ಪ್ರಿಯಾಂಕಾ ಇದ್ರೆ ಮಾತ್ರ ಸೈಲೆಂಟ್ ಆಗಿರ್ತೀರ, ನಾವು ಮಾತ್ರ ವೈಲೆಂಟ್ ಆಗೋತೀರ ಯಾಕೆ ಅಂತ. ಇಲ್ಲ, ಯಾರು ಇಲ್ಲ, ಅವ್ರು ಕೂಡ ಹೇಳ್ತಾರೆ. ಅವ್ರು ಮಾತಾಡಿದಾಗ ಸಂಬಂಧನೇ ಇಲ್ಲ. ಇದು ಅಲ್ಲಲ್ಲ, ಅವ್ರು ಹೇಳಿ ಚರ್ಚೆ ಮಾಡ್ಬೇಕಾಗಿರೋದು ನಾವು. ಇಲ್ಲ, ಸೇರಿದವನು ಆವಾಗ ನಮ್ಗೆ ಅವಕಾಶ ಸೇರಿದವನು ಉತ್ತರ ಕೊಡ್ಬೇಕಾಗಿರೋದು ಮಂತ್ರಿ ಯಾರು? ಹೈಕೋರ್ಟ್ ಜಡ್ಜ್ಮೆಂಟ್ ಸಂವಿಧಾನ ತಿರ್ಚಬಹುದು ಅಂದ್ರೆ ಬಿಲ್ ತಂದಿರೋರು ಯಾರು? ಮಾದೇವಪ್ಪನವರು. ಅವರು ಉತ್ತರ ಕೊಡ್ಬೇಕು. ಅವ್ರಿಗಿಂತ ಸುಪ್ರೀಂ ಯಾರು? ಒಂದೇ ನಿಮಿಷ. ಯಾಕೆ ಅದ ನೋಡಿ ನೋಡ್ತೀರ, ಅವ್ರು ಮಾತಾಡೋದು ಸುಮ್ಮನೆ ಇರ್ತಾರೆ, ನಾನು ಮಾತ್ರ ವೈಲೆಂಟ್. ಆಗಿಲ್ಲ. ಅವ್ರಾಗೇನಿಲ್ಲ ಅಂತ ಹೇಳಿದ್ರೆ, ಅವತ್ತು ತಾವು ಬಿಲ್ ತಂದ ಸಂದರ್ಭದಲ್ಲಿ ನಮಗೆ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಇರಲಿಲ್ಲ, ಸುಪ್ರೀಂ ಆದೇಶ ಇರಲಿಲ್ಲ. ಆವಾಗ ಯಾವ ಆಧಾರ ತಾವು ಮಾಡಿದ್ದೀರಿ? ಈಗ ಅದು ನಾವು ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ ಇದ್ದ ಕಾರಣ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದೆವು. ಸರಿ, ಹೇಳಿ ಅದನ್ನ ಮುಖ್ಯಮಂತ್ರಿಗಳು ಎಕ್ಸ್ಪ್ಲೈನ್ ಮಾಡಿದ್ರು, ಮಾದೇವಪ್ಪನವರು ಸವಿಸ್ತಾರವಾಗಿ ಮಾತಾಡಿದ್ರು. ಅವ್ರ ಅವಶ್ಯಕತೆ ಬಂದಾಗ ಮಾದೇವಪ್ಪನವ್ರು ಹೇಳ್ತಾರೆ, ನಾನು ಸ್ವಲ್ಪ ಕಡಿಮೆ ಓದಿಲ್ಲ, ನೀವು ಹೇಳು ಅಂತ ಹೇಳಿದ್ರೆ ಹೇಳಿ, ಬೇಕಾದ್ರೆ ಆಮೇಲೆ ಹೇಳಿ. ನಾನು ಇವಾಗ ಮುಖ್ಯಮಂತ್ರಿ ಹೇಳಿರೋದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ. ಅದರಿಂದ ಇಲ್ಲಿ ನೀವು ಮುಖ್ಯಮಂತ್ರಿಗಳು ದ್ವಿಮುಖ ನೀತಿ ಬೇಡ, ಎರಡು ಫೇಸ್ ಬೇಡ, ಡಬಲ್ ಆಕ್ಟಿಂಗ್ ಬೇಡ. ಅವಾಗ ಒಂದು ಹೇಳೋದು, ಇವಾಗ ಒಂದು ಹೇಳೋದು, ಅದು ಬೇಡ. ಡಬಲ್ ಆಕ್ಟಿಂಗ್ ಬೇಡ. ಒಂದು ಅವಾಗೂ ಅದನ್ನೇ ಹೇಳ್ಬೇಕಾಗಿತ್ತು, ಎರಡು ಮುಖಗಳು ಅಂತೇಳಿ. ಅಲ್ಲ, ಸ್ಪ್ಲಿಟ್ ಅದೇನೋ ಹೇಳ್ತಾರಲ್ಲ ಒಂದು ಪಿಕ್ಚರ್, ಮುಂದೆ ಸ್ಪ್ಲಿಟ್ ಪರ್ಸನಾಲಿಟಿ, ಹಂಗ ಬೇಡ. ಅವತ್ತು ಅದನ್ನ ಹೇಳಿದ್ರು, ನೀವ್ ಹೆಂಗ್ ಮಾಡ್ತೀರಾ, ಮೂಗುಗ್ ತುಪ್ಪ ಯಾಕೆ ಸವರ್ತೀರಾ ಅವಾಗ ಹೇಳಿದವರು. ಇವಾಗ ಹೇಳ್ತಾ ಇದಾರೆ ರಿಸರ್ವೇಶನ್ ಇನ್ನೂ ಜಾಸ್ತಿ ಆಗ್ಬೇಕು ಅಂತೇಳಿ. ಅವಾಗ ನಾವು ಮಾಡಿದಿರಿ, ಜಾಸ್ತಿ ಮಾಡಿದ್ಕೆ ನಮ್ಗೆ ಹೇಳಿದ್ದು ತುಪ್ಪ ಸವರಿದ್ದೀರಾ ಅಂತ. ನೀವಾಗ ಏನ್ ಸವರ್ತಾ ಇದ್ದೀರಾ? ಈಗೇನ್ ಸವರ್ತಾ ಇದ್ದೀರಾ? ನಾನು ಮೊದಲೇ ಹೇಳ್ತೀನಿ, 9 ಶೆಡ್ಯೂಲ್ ಸೇರಿಸಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದೆ. ಸಲಹೆ ಕೊಟ್ಟಿದ್ದೆ. ನಮಗೆ ಎಸ್ಸಿಗಳಿಗೆ ನ್ಯಾಯ ಕೊಡಿ. ಇಂದಿರಾ ಸಹಾನಿ ಕೇಸ್ನಲ್ಲಿ ಇದು ಊಹಿತ ಆಗಲ್ಲ, ಅದಕ್ಕೋಸ್ಕರ 9 ಶೆಡ್ಯೂಲ್ ಸೇರಿಸಿ ಅಂತ ಹೇಳಿದೆ. ಅಯ್ಯೋಲೆ ಅವರೇ, ಒಬ್ಬರೇ ಇವನ್ನೆಲ್ಲ ಇಲ್ಲ ಸರ್, ಸನ್ಮಾನ್ಯ ಸಭಾಧ್ಯಕ್ಷರೇ ಅವ್ರಿಗೆ ನ್ಯಾಯ ಕೊಡಿ. ಸಭಾಧ್ಯಕ್ಷ ನ್ಯಾಯ ಕೊಡಿ. ನಾವೇನು ಸಭಾಧ್ಯಕ್ಷ ಸನ್ಮಾನ್ಯ ಸಭಾಧ್ಯಕ್ಷರೇ, ಸಭಾಧ್ಯಕ್ಷ ನೋಡಿ, ನಾವು ಮಾತಾಡ್ಬಾರ್ದು. ನಮ್ಮ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ದಾರೆ. ಮುಖ್ಯಮಂತ್ರಿ ಮತ್ತೆ ಕೊಡ್ತೇವೆ ಎಲ್ಲ ಸೀನಿಯರ್ಸ್. ಪರಿಸ್ಥಿತಿ ಜಾತಿ ಅವ್ರಿಗೆ 15 ಇದ್ದದ್ದು 17 ಮಾಡಿರು. ಪರಿಸ್ಥಿತಿ ಪಂಗಡದವರಿಗೆ 3 ಇದ್ದದ್ದು 7 ಮಾಡಿ, ಅದನ್ನ ಮಾಧುಸ್ವಾಮಿ ಅವರ ಒಂದು ಕಮಿಟಿ ಮಾಡಿ ಅದನ್ನ ಶಿಫಾರಸು ಮಾಡಿ ಕೇಂದ್ರಕ್ಕೆ ಕಳಿಸಿದ್ರು. ಅಷ್ಟರಾಗ ಇಲೆಕ್ಷನ್ ಬತ್ತು, ಅದು ಇಂಪ್ಲಿಮೆಂಟ್ ಆಗಿ ಬರಲಿಲ್ಲ. ಆದ್ರೆ ಈಗಿನ ಸರ್ಕಾರದವರ ಅವರು ಕಾಂಗ್ರೆಸ್ ಪ್ರಣಾಳಿಕೆ ಒಳಗ ಏನ್ ಹೇಳ್ರು, ಅವ್ರು ಬಿಜೆಪಿ ಅವ್ರ ಕೈಲಿ ಮಾಡಕ್ಕಾಗಂಗಿಲ್ಲ, ನಾವು ಅಧಿಕಾರಕ್ಕೆ ಬಂದೀವಿ ಅಂದ್ರೆ ನಾವು ತಕ್ಷಣ ಮಾಡಿಕೊಡ್ತೇವೆ ಅಂತ ಪ್ರಣಾಳಿಕೆ ಆಗೈತಿರ ಅವ್ರು. ಅವ್ರ 101 ಜಾತಿ ಹೋಟೆಲ್ ಹಾಕ್ಸ್ಕೊಂಡು ಅವ್ರು ಅಧಿಕಾರಕ್ಕೆ ಬಂದ್ರು. ಅವ್ರು ಬಂದ ಬಳಕ ಅವ್ರು ತಕ್ಷಣ ಅದನ್ನ ಈ ಒಳ ಮೀಸಲಾತಿ ಜಾರಿಗೆ ತರಬೇಕಾಗಿತ್ತು. 2.5 ವರ್ಷ ಹಿಡಿಸರ. ಈಗ ಯಾಕಾಗತ್ತ, ಅವ್ರ ಬೊಮ್ಮಾಯಿ ಅವ್ರು ತಂದದಕ್ಕೆ ಈಗ ಒಪ್ಕೊಂಡು ಅವ್ರಿಗೆ ತಂದಾರಲ್ಲ, ಅದಕ್ಕೆ ಅವ್ರಿಗೆ ನಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಕೃಷ್ಣ ನಾಯಕ್ ಸರ್ ಗಪ್ರಿ, ಒಂದೇ ಮಿನಿಟ್ ಗಪ್ರಿ. ಮುಂದೆ ಸರ್ ಸರ್ ಕೊಡ್ತೇನೆ ನಾನು ಸರ್. ಹಾದ ಅಧಿವೇಶನದಾಗ, ಇದೇ ಚಳಿಗಾಲ ಹಾದ ಅಧಿವೇಶನದಾಗ ನಾವು ಮಾದಿಗ ಸಮಾಜ ಮತ್ತು ಒಳ ಮೀಸಲಾತಿ ಅವರು ದೊಡ್ಡ ಪ್ರಮಾಣ ಇಲ್ಲಿ ಹೋರಾಟ ಮಾಡಿದ್ರು. ಹೋರಾಟ ಮಾಡಿದಾಗ ಮಾದೇವಪ್ಪ ಸಾಹೇಬರು ಬಂದಿದ್ರು, ಅಲ್ಲಿ ಮುನಿಯಪ್ಪ ಸಾಹೇಬರು ಬಂದರು, ತಿಮ್ಮಾಪುರ ಸಾಹೇಬರು ಬಂದರು, ಸತೀಶ್ ಜಾರಕಿಹೊಳಿ ಸಾಹೇಬರು ಬಂದಿದ್ರು. ಆಗ ಎಲ್ಲಾ ಸ್ವಾಮೀಜಿಗಳು ಅಲ್ಲಿ ವೇದಿಕೆ ಮೇಲೆ ಇದ್ರು. ಅವರೆಲ್ಲರೂ ವೇದಿಕೆ ಮೇಲೆ ಇದ್ದು ಏನ್ ಭರವಸೆ ಕೊಟ್ಟರು, ನಾವು 3 ತಿಂಗಳದಾಗ ನಾವು ಒಳ ಮೀಸಲಾತಿ ಜಾರಿಗೆ ತರ್ತೀವಿ ಅಂತೇಳಿ ಅಲ್ಲಿ ಮಾದೇವ ಸಾಹೇಬ್ರು ಹೇಳಿ ಬಂದ್ರು. ಬಂದ ಬಳಕನೂ ಆಗ್ಲಿಲ್ಲ. ನಂತರ ಏನ್ ಮಾಡ್ರು, ನಾಗಮೋಹನ್ ದಾಸ್ ಕಮಿಟಿಯನ್ನು ಮಾಡ್ರು. ನಾಗಮೋಹನ್ ದಾಸ್ ಕಮಿಟಿ ಮಾಡಿ ಅದು ನನಗಿದು ಬಿತ್ತು. 1 ಆಗಸ್ಟ್ 2024 ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು, ಆಯಾ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಐತೆ ಅಂತೇಳಿ ಅಂದ. ಆದ್ರೂ ಸದ್ಯಕ್ಕೆ ಅವ್ರು ಮಾಡಲಿಲ್ಲ.